ಭಾಗ್ಯಲಕ್ಷ್ಮಿ ಸೀರಿಯಲ್ ಅಡುಗೆ ಮನೆಯಲ್ಲಿ ತಾಂಡವ್ ಪರದಾಟ. ಮಗನ ದರ್ಪದ ಮಾತಿಗೆ ನೊಂದ ತಂದೆ. ತಾಂಡವ್ ಭಾಗ್ಯ ಇಲ್ಲದೆ ಮನೆಯನ್ನು ನಿಭಾಯಿಸುತ್ತೇನೆ ಎಂದೆಲ್ಲ ಹೇಳುತ್ತಾನೆ. ಆದರೆ ಭಾಗ್ಯ ಇಲ್ಲದೆ ಒಂದು ಕೆಲಸವನ್ನು ನೆಟ್ಟಗೆ ಮಾಡಲು ತಾಂಡವನಿಗೆ ಆಗುತ್ತಿಲ್ಲ. ಮನೆಯವರೆಲ್ಲ ಹಸಿದುಕೊಂಡಿದ್ದಾರೆ. ಭಾಗ್ಯ ಆಗಿದ್ದರೆ ಎಲ್ಲರಿಗೂ ಬಗೆ ಬಗೆಯ ಪಲ್ಯ ಮಾಡಿ ಬಡಿಸುತ್ತಾ ಇದ್ದಳು. ಆದರೆ ತಾಂಡವ್ ಮಾತ್ರ ಇದ್ದ ಪಲ್ಯವನ್ನು ಕೆಡಿಸಿಬಿಟ್ಟಿದ್ದಾನೆ. ಅಡುಗೆ ಕೋಣಕ್ಕೆ ಬಾರದೇ ಇರುವವರು ಅಡುಗೆ ಮಾಡಲು ಸಾಧ್ಯವೇ? ತಾಂಡವ್ ಅಡುಗೆ ಮಾಡುತ್ತಾನೆ ಎಂದು ಭಾಗ್ಯಗೆ ನಂಬಿಕೆ ಇಲ್ಲ. ಆದರೆ ನಾವಿಲ್ಲದ ಎಲ್ಲರನ್ನು ನಿಭಾಯಿಸುವ ಶಕ್ತಿ ಅವರಿಗಿಲ್ಲ ಎಂಬುದು ಮಾತ್ರ ಅರಿತಿದ್ದಾಳೆ. ಭಾಗ್ಯ ಏನೇ ಮಾಡಿದರೂ ಅದಕ್ಕೊಂದು ಕಾರಣ ಹುಡುಕಿ ಆಕೆಯನ್ನು ತರಾಟೆ ತೆಗೆದುಕೊಂಡು ಬಿಡುತ್ತಿಲ್ಲ ತಾಂಡವ್. ಇದೀಗ ಒಂದು ಕೆಲಸವನ್ನು ಮಾಡುತ್ತಾ ಆಗುತ್ತಿಲ್ಲ. ಕುಸುಮ ಮಾತ್ರ ಕೊಂಚ ಜೋರಾಗಿಯೇ ಭಾಗ್ಯ ಇದ್ದಿದ್ದರೆ ಹೀಗೆಲ್ಲ ಆಗುತ್ತಾ ಇರಲಿಲ್ಲ. ಆಕೆ ನಮ್ಮನ್ನು ಒಂದು ಹೊತ್ತು ಉಪವಾಸ ಕೆಡುತ್ತಿರಲಿಲ್ಲ. ಆದರೆ ಈ ತಾಂಡವ್ ಮಾಡಿದ ಕೆಲಸಕ್ಕೆ ಮನೆಯವರೆಲ್ಲರೂ ಉಪವಾಸ ಇರುವ ಹಾಗೆ ಆಗಿದೆ. ಗುಂಡಣ್ಣನಿಗೆ ಇರುವ ಪರಿಜ್ಞಾನ ತಾಂಡವ್ಗೆ ಇಲ್ಲವಾಗಿದೆ ಎನ್ನುತ್ತಾಳೆ. ತಾಂಡವ್ಗೆ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಅವರೆಲ್ಲರ ಜೊತೆ ಬೆರೆಯಬೇಕು ಎನ್ನುವ ಆಸೆ. ಆದರೆ ಭಾಗ್ಯ ಕೂಡ ಕೊಂಡರೆ ಸ್ವಲ್ಪ ಇಷ್ಟ ಇಲ್ಲ. ಆಕೆ ಪೆದ್ದಿ, ಆಕೆಗೆ ಬುದ್ಧಿ ಇಲ್ಲ ಎನ್ನುವ ಕಾರಣಕ್ಕೆ ಆಕೆಯನ್ನು ಮನೆಯಿಂದ ಆಚೆ ಕಳಿಸಿರುತ್ತಾನೆ. ಆದರೆ ಈ ವಿಚಾರ ಮಕ್ಕಳಿಗೆ ಇನ್ನಷ್ಟೇ ತಿಳಿಯಬೇಕಾಗಿದೆ. ಶ್ರೇಷ್ಠ ಭಾಗ್ಯ ಗಂಡನ ವಿರುದ್ಧ ಭಾಗ್ಯನನ್ನೇ ಎತ್ತಿ ಕಟ್ಟುವ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರೆ ತಪ್ಪಾಗದು. ಕುಸುಮ ವ್ಯಂಗ್ಯ. ಇದೀಗ ಪೂಜಾ ಮಾತ್ರ ಶ್ರೇಷ್ಠಳಕ್ಕೆ ನೀರಿಳಿಸಿದ್ದಾಳೆ. ತಾಂಡವ್ ಅಡುಗೆ ಮನೆಯಲ್ಲಿ ಕಷ್ಟಪಟ್ಟು ಅಡುಗೆ ಮಾಡುತ್ತಾ ಇರುತ್ತಾನೆ. ಇನ್ನು ತಾಂಡವ್ ಏನು ಮಾಡುತ್ತಿದ್ದಾನೆ ಅಡುಗೆ ಮನೆಯಲ್ಲಿ ಏನು ನೋಡುವುದಕ್ಕೆ ಕುಸುಮ ಬರುತ್ತಾಳೆ. ಸೀದು ಹೋಗಿರೋ ಪ್ಲಾಸ್ಟಿಕ್ ಬೌಲ್ ನೋಡಿ ಹೇಳುತ್ತಾಳೆ, ಆಯ್ತಪ್ಪ ಇದನ್ನು ಹಾಳು ಮಾಡಿಬಿಟ್ಟೆಯಲ್ಲ ಎಂದು ಬಹಳ ಬೇಸರ ಪಟ್ಟುಕೊಳ್ಳುತ್ತಾ ಹೇಳುತ್ತಾರೆ. ಭಾಗ್ಯ ಇರಬೇಕಾದರೆ ಹೀಗೆಲ್ಲ ಆಗುತ್ತಾ ಇರಲಿಲ್ಲ. ಆಕೆ ಬಹಳ ಅಚ್ಚುಕಟ್ಟಾಗಿ ಅಡುಗೆ ಮಾಡುತ್ತಾ ಇದ್ದಳು, ಮನೆ ನಿಭಾಯಿಸ್ತಾ ಇದ್ದಳು ಎಂದು ಹೇಳಿ ಡೈನಿಂಗ್ ರೂಮ್ ಕಡೆ ಬರುತ್ತಾಳೆ. ಕೋಪ ತಡೆದುಕೊಂಡ ತಾಂಡವನಿಗೆ ಬಹಳ ಕೋಪವು ಬರುತ್ತದೆ. ಆದರೆ ಕೊಂಚ ಮನೆಯವರೆದುರು ತೋರಿಸಿದರು. ಆ ಬಳಿಕ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು ಎಂದು ಯೋಚನೆ ಮಾಡಿ ಅವರಿಗೆಲ್ಲದರೂ ಕೈಯಲ್ಲಷ್ಟು ಮಟ್ಟಿಗೆ ಊಟ ತಯಾರು ಮಾಡುತ್ತಾನೆ. ಇನ್ನು ಅನ್ನ ಬಡಿಸುತ್ತಾ ಇದ್ದ ಮಗನನ್ನು ನೋಡಿ ಕುಸುಮ, ಇದೇನಿದು ಅನ್ನನ ಅಥವಾ ಪಾಯಸನ ಈ ರೀತಿ ಆಗಿಬಿಟ್ಟಿದೆಯಲ್ಲ ಎಂದು ಹೇಳುತ್ತಾಳೆ. ಊಟ ಮಾಡುತ್ತಾಳೆ. ಭಾಗ್ಯ ಇಲ್ಲದೆ ಮೊದಲ ದಿನವೇ ತಾಂಡವ್ ಮಾತ್ರ ಪರದಾಡುತ್ತಿದ್ದಾನೆ. ಇನ್ನು ಕುಸುಮ ಮಾತ್ರ ನನ್ನ ಸೊಸೆ ಯಾವಾಗ ಮನೆ ಬರುತ್ತಾಳೆ ಎಂದು ಕಾಯುತ್ತಿರುತ್ತಿದ್ದಾಳೆ. ಸೊಸೆಯನ್ನು ಕಾಣುವ ತವಕದಲ್ಲಿ ಕುಸುಮ. ಒಂದು ವಾರ ಮನೆ ನಿರ್ಭಾಯಿಸುವ ಟಾಸ್ಕನ್ನು ತಾಂಡವ್ ಸಮರ್ಥವಾಗಿ ನಿಭಾಯಿಸುತ್ತಾನೆ ಎನ್ನುವ ನಂಬಿಕೆ ಯಾರಿಗೂ ಇಲ್ಲ. ಅದು ಹೇಗೂ ಎಲ್ಲರ ಕೈಯಲ್ಲೋ ಬೈಗುಳ ಕೇಳಿಕೊಂಡು ತಾಂಡವ್ ಮಾತ್ರ ಕೊಂಚ ಮೈ ಬಗ್ಗಿಸಿ ಕೆಲಸ ಮಾಡುತ್ತಾ ಇದ್ದಾನೆ. ಹೇಗಾದರೂ ಮಾಡಿ ಭಾಗ್ಯಳನ್ನು ಈ ಮನೆಯಿಂದ ಪರ್ಮನೆಂಟ್ ಆಗಿ ಹೊರಗೆ ಹಾಕಲೇಬೇಕು, ಇಲ್ಲವಾದರೆ ಖಂಡಿತ ಉಳಿಗಾಲ ಇಲ್ಲ ಎಂದು ಆಲೋಚನೆ ಮಾಡುತ್ತಾ ಇರುತ್ತಾನೆ. ಹಾಗೆಯೇ ಶ್ರೇಷ್ಠಳನ್ನು ಹೇಗಾದರೂ ಮಾಡಿ ಈ ಮನೆಗೆ ಕರೆದುಕೊಂಡು ಬರಬೇಕು ಎಂದು ಈ ಸಂದರ್ಭದಲ್ಲಿ ಹೊಂಚು ಹಾಕಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.